ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಈಗ 9ನೇ ಮನೆಯಲ್ಲಿ ನಿಮ್ಮ ಲಗ್ನ ಅಥವಾ ರಾಶಿ ಏನೇ ಆಗಿದ್ರು, 12 ಲಗ್ನಗಳಲ್ಲಿ ನಿಮ್ದು ಯಾವುದೇ ಲಗ್ನ ಆಗಿದ್ರು ಸಹ ನಿಮ್ಮ 9ನೇ ಮನೆ ನೋಡ್ಕೊಳ್ಳಿ. 9ನೇ ಮನೆಯಲ್ಲಿ ಒಂದಲ್ಲ ಎರಡಲ್ಲ 3 ಗ್ರಹಗಳ ಸಂಯೋಗ ಇದ್ದಾಗ, ಕಂಜಕ್ಷನ್ ಅಥವಾ ಗ್ರಹಗಳ ಯುತಿಯನ್ನ ಹೊಂದಿದಾಗ ಯಾವೆಲ್ಲ ಫಲಗಳನ್ನು ಕೊಡುತ್ತೆ, ಯಾವ ಶುಭ ಫಲಗಳನ್ನು ಕೊಡುತ್ತೆ, ಹಾಗೆ ಅಶುಭ ಫಲಗಳನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಇದೊಂದು ಬಹಳನೇ ಮುಖ್ಯವಾದಂತ ಜ್ಯೋತಿಷ್ಯದ ಮಾಹಿತಿ. ಯಾಕಪ್ಪ ಅಂತಂದ್ರೆ, ನಿಮ್ದು ಯಾವುದೇ ಲಗ್ನ ಆಗಿರ್ಬೋದು, ಉದಾಹರಣೆಗೆ ಮೇಷನ ಲಗ್ನದಲ್ಲೇ ಹುಟ್ಟಿರ್ಬೋದು, ಅಥವಾ ಕನ್ಯಾ ಲಗ್ನದಲ್ಲೇ ಹುಟ್ಟಿರ್ಬೋದು, ಸಿಂಹ ಲಗ್ನದಲ್ಲೇ ಹುಟ್ಟಿರ್ಬೋದು. ಒಟ್ಟಾರೆಯಾಗಿ 12 ಲಗ್ನಗಳಲ್ಲಿ ಎಲ್ಲೇ ಇದ್ರೂ ಸಹ ನಿಮ್ಮ 9ನೇ ಮನೆಯನ್ನ ನೋಡ್ಕೊಳ್ಳಿ. 9ನೇ ಮನೆಯಲ್ಲಿ ಏನಾದ್ರೂ ನಿಮ್ಗೆ 3 ಗ್ರಹಗಳ ಯುತಿಯನ್ನ ಹೊಂದಿದಾಗ ಯಾವ ರೀತಿ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನ ತಿಳಿಯೋಣ. ಮೊದಲನೇದಾಗಿ 9ನೇ ಮನೆ ತುಂಬಾನೇ ಮುಖ್ಯ. ಯಾಕೆಂದ್ರೆ 9ನೇ ಮನೆಯನ್ನ ನಾವು ಅದೃಷ್ಟ ತಂದು ಕೊಡುವಂತ ಸ್ಥಾನ ಆಗಿರುತ್ತೆ. ಇದು ನಿಮ್ಮ ತಂದೆಯ ಬಗ್ಗೆ ತಿಳಿಸುವಂತ ಸ್ಥಾನ ಆಗಿರುತ್ತೆ. ಹಾಗೆ ತಂದೆ ಜೊತೆ ನೀವು, ತಂದೆ ಹಾಗೂ ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇರುತ್ತೆ, ನಿಮ್ಮ ತಂದೆ ಹೇಗಿದ್ದಾರೆ, ಹೇಗಿರ್ತಾರೆ, ಹಾಗೆ ಯಾವೆಲ್ಲ ಭಾಗ್ಯವನ್ನ ಪಡ್ಕೊಂತೀರಾ, ಅದೃಷ್ಟ ಯಾವಾಗ ಬರುತ್ತೆ, ಅದೃಷ್ಟವನ್ನು ಹೊತ್ಕೊಂಡು ಬಂದಿದ್ದೀರಾ, ಈ ಎಲ್ಲ ಮಾಹಿತಿಗಳನ್ನ ಕೊಡುತ್ತೆ. ಹಾಗೆ 9ನೇ ಮನೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಭಾಗ್ಯ, ಅದೃಷ್ಟ, ಹಾಗೆ ದಾನ, ಧರ್ಮ, ವಿದೇಶ ಪ್ರಯಾಣ. ಕೆಲವರು ಕೇಳ್ತಾ ಇರ್ತಾರೆ, ನಮಗೆ ನಾವು ಫಾರಿನಲ್ಲಿ ಜಾಬ್ ಮಾಡ್ಬೇಕು ಅನ್ಕೊಂಡಿದೀವಿ, ಫಾರಿನಲ್ಲಿ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿದೀವಿ, ನಮ್ಗೆ ಆಗುತ್ತಾ ಅಂತೆಲ್ಲ ಕೇಳ್ತಾರೆ. ಹಾಗಾಗಿ 9ನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 9ನೇ ಮನೆ ಚೆನ್ನಾಗಿದ್ರೆ ಖಂಡಿತ ನಿಮ್ಗೆ ನೀವೇನಾದ್ರೂ ಫಾರಿನ್ಗೆ ಹೋಗುವಂಥದ್ದು, ಎಜುಕೇಶನ್, ವರ್ಕ್ ಏನೇ ಇದ್ರೂ ಸಹ ನಿಮ್ಗೆ ಮಾಡಿಕೊಡುತ್ತೆ. ಇನ್ನು 9ನೇ ಮನೆಯ ದಾನ, ಧರ್ಮ, ಪುಣ್ಯವನ್ನ ಸೂಚಿಸುವಂತ ಸ್ಥಾನ. ಹಾಗೆ ನೈತಿಕತೆ, ಗುರು, ಹಾಗೆ ಯಾವ ದೇವರನ್ನ ಪೂಜಿಸೋದ್ರಿಂದ ನಿಮ್ಮ ಮನೆ ಹಾಗೂ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ ಅನ್ನೋದನ್ನು ಸಹ 9ನೇ ಮನೆ ತಿಳಿಸುವಂಥದ್ದು. ಇನ್ನು ಆಧ್ಯಾತ್ಮಿಕವಾದಂತ ಸ್ಥಾನ ನಿಮ್ಮ ರಾಶಿಯ ಅಥವಾ ಲಗ್ನದ, ನಿಮ್ಮ ಲಗ್ನದ 9ನೇ ಮನೆ ತಿಳಿಸುವಂಥದ್ದು. ಹಾಗೆ ಆಧ್ಯಾತ್ಮಿಕತೆ ಆಗಿರ್ಬೋದು, ಭಕ್ತಿ, ಉನ್ನತ ಶಿಕ್ಷಣ, ಹೈಯರ್ ಎಜುಕೇಶನ್ ಕೂಡ, ಹಾಗೆ ದೀರ್ಘ ಪ್ರಯಾಣ, ತೀರ್ಥಯಾತ್ರೆ, ವಿದೇಶವಾಸ, ವೇದ ಶಾಸ್ತ್ರ, ಧಾರ್ಮಿಕ ಅಧ್ಯಯನ ಎಲ್ಲವನ್ನೂ ಸೂಚಿಸುವಂತ ಸ್ಥಾನ. ಜಾತಕದಲ್ಲಿ 12 ಮನೆಗಳಿಗೆ ಅದರದ್ದೇ ಆದ ಮಾಹಿತಿಗಳು ಹಾಗೆ ಫಲಗಳು ಸಿಗುವಂಥದ್ದು. ಅದರಲ್ಲಿ 9ನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಗಲೇ ತಿಳಿಸ್ತಂದೆ, ಯಾವುದೇ ಲಗ್ನ ಆಗಿದ್ರು ಸಹ 9ನೇ ಮನೆ ಏನಾದ್ರು ನಿಮ್ಗೆ ಯಾವುದೇ ಲಗ್ನ ಆಗಿರ್ಬೋದು, 9ನೇ ಮನೆಯಲ್ಲಿ, ಉದಾಹರಣೆಗೆ ನಾನು ಮೇಷ ಲಗ್ನ ತಗೊಳ್ಳೋದಾದ್ರೆ 4, 5, 6, 7, 8, 9 ಈ ಮನೆಯಲ್ಲಿ ನಿಮ್ಗೆ ಸೂರ್ಯ, ಚಂದ್ರ ಪ್ಲಸ್ ಕುಜ ಏನಾದ್ರು ಈ ಮನೆಯಲ್ಲಿ ಇದ್ರೆ, ಅಂದ್ರೆ ಮೊದಲೇ ಹೇಳ್ತಾ ಇದ್ದೀನಿ, 3 ಗ್ರಹಗಳ ಸಂಯೋಜನೆಯನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. 3 ಗ್ರಹಗಳು ಸೂರ್ಯ, ಚಂದ್ರ ಹಾಗೂ ಕುಜ ಏನಾದ್ರು ನಿಮ್ಗೆ 9ನೇ ಮನೆಯಲ್ಲಿ ಸ್ಥಿತನಾಗಿದ್ರೆ ಇದು ಅಮಾವಾಸ್ಯೆ ಯೋಗ ಆಗತ್ತೆ. ಹಾಗಾಗಿ ಇಂತಹ ಜಾತಕರಿಗೆ ಹೆಚ್ಚಾಗಿ ತಂದೆ ತಾಯಿಯರಿಂದ ದೂರವಾಗುವಂತ ಸಾಧ್ಯತೆ ಇರುತ್ತೆ. ಕೆಲವರು ನೋಡಿರ್ಬೋದು, ಅಪ್ಪ ಅಮ್ಮ ಚಿತ್ರದುರ್ಗ, ಕೋಲಾರ, ಮಂಗಳೂರಲ್ಲಿ ಇರ್ತಾರೆ, ಮಕ್ಕಳು ಉದ್ಯೋಗದ ಅಥವಾ ಯಾವುದೋ ಒಂದು ರೀಸನ್ಗೆ ಬೆಂಗಳೂರಲ್ಲಿ ದುಡಿತಾ ಇರ್ತಾರೆ. ಈ ರೀತಿಯಾಗಿ ಅಥವಾ ಇನ್ನೊಂದು ಜಗಳ ಮಾಡಿಕೊಂಡು ಭಿನ್ನಾಭಿಪ್ರಾಯದಿಂದಾಗಿಯೂ ಸಹ ಹೆತ್ತವರಿಂದ ದೂರವಾಗುವಂತ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ. ಇನ್ನು ಅಮಾವಾಸ್ಯೆ ಯೋಗ ಉಂಟಾಗಿರೋದ್ರಿಂದ ದೇಹದಲ್ಲಿ ಹೆಚ್ಚಾಗಿ ಸರ್ಜರಿಗಳು, ಆಪರೇಷನ್ಗಳು, ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಇಂತಹ ಜಾತಕದವರಿಗೆ ಆಗ್ತಾ ಇರುತ್ತೆ. ನೋಡಿ,
ಆಗ್ಲೇ ಹೀಗೆ ತಿಳಿಸಿದಂತೆ ಯಾರಿಗೆಲ್ಲ 9ನೇ ಮನೆಯಲ್ಲಿ ಸೂರ್ಯ ಚಂದ್ರ ಕುಜನಿದ್ದಾಗ ಇದು ಕೊಂಚ ಅಶುಭ ಫಲಗಳನ್ನ ಕೊಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಏನಾದರೂ ನಿಮ್ಮ 9ನೇ ಮನೆಯಾಗಿದ್ದು ಇದರಲ್ಲಿ ಸೂರ್ಯ ಚಂದ್ರ ಕುಜ ಇದ್ರೆ ಅಶುಭ ಫಲಗಳು ಹೆಚ್ಚಾಗಿ ಕಾಣುವಂಥದ್ದು. ಹಾಗೆ ಮಾನಸಿಕ ಒತ್ತಡ, ಖಿನ್ನತೆ, ಡಿಪ್ರೆಷನ್ ಎಲ್ಲವೂ ಸಹ ಕೊಡುವಂಥದ್ದು. ಇದು ಹೆಚ್ಚಾಗಿ ಅಶುಭ ಫಲವನ್ನೇ ನೀಡುವಂಥದ್ದು. ಇನ್ನು ತುಲಾ ರಾಶಿಯಲ್ಲಿ ನಿಮ್ದೇನಾದರೂ 3 ಗ್ರಹಗಳ ಸಂಯೋಗ 9ನೇ ಮನೆಯಾಗಿ ತುಲಾ ರಾಶಿಯಲ್ಲಿ 3 ಗ್ರಹಗಳ ಸಂಯೋಗ ಇದ್ದಾಗ ಇದು ಕೂಡ ಅತ್ಯಂತ ಅಶುಭ. ಹೆಚ್ಚಾಗಿ ಇಂತಹ ಜಾತಕರಿಗೆ ಏನಾಗುತ್ತಪ್ಪ ಅಂತಂದರೆ ಮೇಲಾಧಿಕಾರಿಗಳಿಂದ ಸಮಸ್ಯೆಗಳಿಗೆ, ಒತ್ತಡಗಳಿಗೆ ಹಾಗೂ ಖಿನ್ನತೆಗೆ ಒಳಗಾಗ್ತಾರೆ. ಆತಂಕ, ಭಯ ಅಂತಕ್ಕಂಥದ್ದು ಕಾಡ್ತಾ ಇರುತ್ತೆ. ಮನಸ್ಸಿಗೆ ಹೆಚ್ಚಾಗಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಜೀವನದಲ್ಲಿ ಇವ್ರಿಗೆ. ಈ ರೀತಿಯಾಗಿ ಬಳಲ್ತಾ ಇರ್ತಾರೆ. ನಂತರ ಯಾವುದಾದ್ರೂ ಗೌರ್ಮೆಂಟ್ ಕೇಸ್ಗಳಿಂದ ತುಂಬ ಸಫರ್ ಆಗ್ತಾರೆ. ಸಮಸ್ಯೆ ಅಂತಕ್ಕಂಥದ್ದು ಜೀವನದಲ್ಲಿ ಇವರಿಗೆ ಕಾಡುತ್ತೆ. ಪರಿಹಾರ ಮಾಡ್ಕೊಳ್ಳೋದು ಅಗತ್ಯ. ಯಾವುದೇ ಲಗ್ನ ಆಗಿದ್ರೂ ಸಹ ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಸೂರ್ಯ ಚಂದ್ರ ಬುಧ 9ನೇ ಮನೆಯಲ್ಲಿ ಸ್ಥಿತನಾಗಿದ್ರೆ ಇಂತಹ ವ್ಯಕ್ತಿಗಳು ಹೆಚ್ಚಾಗಿ ಮುಂಗೋಪಿಗಳಾಗಿರ್ತಾರೆ, ಹಠಮಾರಿಗಳಾಗಿರ್ತಾರೆ. ನಂತರ ತಪ್ಪು ಕೆಲಸಗಳಲ್ಲಿ ಹೆಚ್ಚಾಗಿ ತೊಡಗ್ತಾ ಇರ್ತಾರೆ. ನೋಡಿರ್ಬೋದು, ಕೆಲವು ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಿಗೆ ಜೈಲಿಗೆಲ್ಲ ಹೋಗ್ತಾ ಇರ್ತಾರೆ. ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ. ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು, ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಹೇಳಿದ ಮಾತು ಕೇಳೋದಿಲ್ಲ, ಹಠಮಾರಿಗಳಾಗಿರ್ತಾರೆ. ಈ ರೀತಿಯಾಗಿ ಆಗುವಂಥದ್ದು. ನಂತರ 9ನೇ ಮನೆಯಲ್ಲಿ ಏನಾದರೂ ನಿಮಗೆ ಸೂರ್ಯ ಚಂದ್ರ ಆ್ಯಂಡ್ ಗುರು 3 ಗ್ರಹಗಳು ಯುತಿಯನ್ನು ಹೊಂದಿದಾಗ, ಗುರು ಚಂದ್ರ ಇರೋದ್ರಿಂದ ಇದು ಗಜಕೇಸರಿ ಯೋಗನೂ ಸಹ ಆಗುವಂಥದ್ದು. ಆದರೆ ವೃಶ್ಚಿಕ ರಾಶಿ ನಿಮ್ಮ 9ನೇ ಮನೆ ಆಗಿರಬಾರ್ದು. ಹಾಗೆ ಕನ್ಯಾ ರಾಶಿಯು ಸಹ, ಯಾಕೆಂದರೆ ಇದು ಹಿಂದಿನ ವಿಡಿಯೋದಲ್ಲೂ ತಿಳಿಸಿದ್ದೀನಿ ಯಾವ್ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ನೀಚತ್ವವನ್ನು ಹೊಂದುತ್ತೆ, ಹಾಗೆ ಯಾವ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡಿತವೆ ಅಂತೇಳಿ. ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ, ನೋಡ್ಕೋಬೋದು. ಸೊ ಸೂರ್ಯ ಪ್ಲಸ್ ಚಂದ್ರ ಆ್ಯಂಡ್ ಗುರು 9ನೇ ಮನೆಯಲ್ಲಿ ಸ್ಥಿತರಾಗಿದ್ದರೆ ಇದು ಒಂದು ಅದೃಷ್ಟವನ್ನು ತಂದುಕೊಡುವಂಥದ್ದು. ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ. ಜೀವನದಲ್ಲಿ ಯಶಸ್ಸು, ಕೀರ್ತಿ, ಐಶ್ವರ್ಯ, ಸಂತೋಷ, ನೀವೇನು ಅನ್ಕೊಂಡಿರ್ತೀರೋ ಅದೆಲ್ಲ ಜೀವನದಲ್ಲಿ ಈಸಿಯಾಗಿ, ಬಹಳ ಸುಲಭವಾಗಿ ಸಾಧನೆ ಮಾಡುವಂಥದ್ದು. ಇನ್ನು ವಾಹನ ಸುಖ ಇರುತ್ತೆ, ಹಾಗೆ ಮನೆ, ಐಷಾರಾಮಿ ಜೀವನ ಎಲ್ಲವೂ ಸಹ ನಿಮಗೆ ಕೊಡುವಂಥದ್ದು. ಇನ್ನು ಯಾರಿಗೆಲ್ಲ 9ನೇ ಮನೆಯಲ್ಲಿ ಸೂರ್ಯ ಚಂದ್ರ ಮತ್ತು ಶುಕ್ರ ಸ್ಥಿತನಾಗಿದ್ರೆ ಇದು ಕೊಂಚ ಅಶುಭ ಅಂತಾನೆ ಹೇಳ್ಬೋದು. ದಾಂಪತ್ಯದಲ್ಲಿ ಜಗಳ, ಅಸಂತೋಷ, ಇನ್ನು ಜಾತಕ ಏನಾದ್ರು ತುಂಬ ಕೆಟ್ಟಿದ್ರೆ ಡೈವೋರ್ಸ್ಗಳು, 2 ಮದುವೆ, ಈ ರೀತಿಯೆಲ್ಲ ಆಗುವಂಥದ್ದು. ಸ್ವಲ್ಪನೂ ಸಹ ನೆಮ್ಮದಿ ಇಲ್ಲದೆ ಜೀವನ ಮಾಡುವಂಥದ್ದು ಎಲ್ಲವನ್ನು ಕೊಡುತ್ತೆ. ಇನ್ನು ಹಣ ತುಂಬ ಖರ್ಚಾಗ್ತಾ ಇರುತ್ತೆ, ಯಾವ ರೀತಿ ಅಂತ ಗೊತ್ತಿರಲ್ಲ. ಲಕ್ಷ ದುಡಿತಾ ಇದ್ರು ಸೇವಿಂಗ್ ಮಾಡೋಕ್ಕಾಗಲ್ಲ, ಹಣ ಉಳಿತಾಯ ಅಂತಕ್ಕಂಥದ್ದು ಆಗೋದೇ ಇಲ್ಲ. ಈ ರೀತಿ ಕೊಂಚ ಅಶುಭ ಫಲಗಳನ್ನು ಕೊಡುವಂಥದ್ದು. ಇನ್ನು ಯಾವುದೇ ಲಗ್ನ ಆಗಿದ್ರೂ ನಿಮ್ಮ 9ನೇ ಮನೆಯಲ್ಲಿ ಸೂರ್ಯ ಚಂದ್ರ ಹಾಗೂ ಶನಿ ಏನಾದರೂ ಸ್ಥಿತನಾಗಿದ್ರೆ ಇದು ಕೂಡ ತುಂಬಾನೇ ಅಶುಭ ಫಲವನ್ನು ಕೊಡುವಂಥದ್ದು. ಜಾತಕ ಅಶುಭ ಫಲ ಅಂತ ಹೇಳಿದಾಗ ತುಂಬ ಕೆಟ್ಟ ಫಲಗಳೇ ಸಿಗುತ್ತೆ. ಯಾಕೆಂದರೆ 3 ಗ್ರಹಗಳ ಯುತಿಯನ್ನು ಹೊಂದಿರೋದ್ರಿಂದ ಆದಷ್ಟು ಜಾತಕಗಳನ್ನು ತೋರಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದಾಗುತ್ತೆ. ಇನ್ನು ಚಂದ್ರ ಪ್ಲಸ್ ಶನಿ ಸೇರ್ಕೊಂಡಿರೋದ್ರಿಂದ ಅತ್ಯಂತ ಶುಭ ಯೋಗವನ್ನೇ ತಂದುಕೊಡುವಂಥದ್ದು ಇದು. ಹಾಗಾಗಿ ಇದರಿಂದ ಏನಪ್ಪ ಅಂತಂದರೆ ಎಷ್ಟೇ ಒಳ್ಳೆಯವರಾಗಿ, ಎಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ರು, ಆಫೀಸ್ಗಳಲ್ಲಾಗಿರ್ಬೋದು, ಕಾರ್ಯವನ್ನು ನಿರ್ವಹಿಸುವಂಥ ಸ್ಥಳಗಳಲ್ಲಿ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಿಮಗೆ ಸಿಗಬೇಕಾದಂಥ ಗೌರವ ಸಿಗೋದಿಲ್ಲ. ನೀವು ತುಂಬ ಕಷ್ಟಪಟ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡಿರ್ತೀರ, ಆದರೆ ಅದರ ಫಲ, ಪ್ರಾಫಿಟ್ ಎಲ್ಲ ಬೇರೆಯವ್ರು ತಗೊಳ್ತಾರೆ. ಇನ್ನು ಅಲ್ಲಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ಮ್ಯಾನೇಜರ್ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು,
ಅಂದರೆ ಬಾಸ್ಗಳಿಂದನೂ ಸಹ ನಿಮಗೆ ಕಿರಿಕಿರಿ, ಮಾನಸಿಕ ಒತ್ತಡ, ತುಂಬ ವರ್ಕಲ್ಲಿ ತುಂಬ ಪ್ರೆಷರ್ ಇರುತ್ತೆ. ನಿದ್ದೆ ಕೆಟ್ಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ತುಂಬಾ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಇನ್ನು ಸೇವಕರೊಂದಿಗೂ ಸಹ, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಅವರೊಂದಿಗೂ ಸಹ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಹೆಚ್ಚಾಗಿ ಕಾಡುವಂಥದ್ದು. ಇನ್ನು ಯಾರಿಗೆಲ್ಲ ನಿಮ್ಮ 9ನೇ ಮನೆಯಲ್ಲಿ ಸೂರ್ಯ, ಕುಜ ಹಾಗೂ ಬುಧ 9ನೇ ಮನೆಯಲ್ಲಿ ಇದ್ದಾಗ ಆಕರ್ಷಕ ವ್ಯಕ್ತಿತ್ವ ಅಂತಕ್ಕಂಥದ್ದು ಇರುತ್ತೆ. ಬಟ್ ಹೆಚ್ಚು ಕೋಪ ಹಾಗೂ ಹಠಮಾರಿಗಳಾಗಿರ್ತಾರೆ. ಇವರು ಹೆಚ್ಚಾಗಿ ಯಾವುದನ್ನು ಸಹ ಒಪ್ಕೊಳ್ಳೋದಿಲ್ಲ. ವಾದ ವಿವಾದಗಳನ್ನು ಜಾಸ್ತಿ ಮಾಡುವಂಥ ಮೈಂಡ್ಸೆಟ್ ಇವ್ರದ್ದಾಗಿರುತ್ತೆ. ಇನ್ನು ಯಾರಿಗೆಲ್ಲ ಸೂರ್ಯ, ಕುಜ ಹಾಗೂ ಗುರು 9ನೇ ಮನೆಯಲ್ಲಿ ಸ್ಥಿತನಾಗಿದ್ರೆ ಇದು ಕೂಡ ಅತ್ಯಂತ ಶುಭ ಯೋಗವಾಗುತ್ತೆ. ದೇವರು, ಪಿತೃಗಳ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗುತ್ತೆ. ಹಾಗೂ ಧರ್ಮಗಳನ್ನು, ದಾನಗಳನ್ನು ಹೆಚ್ಚು ಮಾಡುವಂಥ ವ್ಯಕ್ತಿಗಳು ಆಗಿರ್ತಾರೆ. ಭಕ್ತಿಯನ್ನು ಹೊಂದಿರ್ತಾರೆ, ದೇವರಲ್ಲಿ ಅಪಾರವಾದಂಥ ಭಕ್ತಿ ಇರುತ್ತೆ. ಹಾಗೂ ಇನ್ನು ತಂದೆಯೊಂದಿಗೂ ಸಹ ಬಾಂಧವ್ಯ ಅಂತಕ್ಕಂಥದ್ದು ಹೆಚ್ಚಾಗಿ ಸಿಗುತ್ತೆ. ತಂದೆಯಿಂದ ಅಪಾರವಾದಂಥ ಯಾವುದೇ ರೀತಿ ಬೆಂಬಲ ಅಂತಕ್ಕಂಥದ್ದು, ಸಹಕಾರ ಅಂತಕ್ಕಂಥದ್ದು ಇವರಿಗೆ ಸಿಗುತ್ತೆ ಜೀವನದಲ್ಲಿ. ಇನ್ನು ಯಾರಿಗೆಲ್ಲ 9ನೇ ಮನೆ ಭಾಗ್ಯಸ್ಥಾನ, ಇನ್ನು 9ನೇ ಮನೆ ಅದೃಷ್ಟವನ್ನು ತಂದುಕೊಡುವಂಥ ಸ್ಥಾನ ಆಗಿರೋದ್ರಿಂದ 9ನೇ ಮನೆಯಲ್ಲಿ ನಾನು ಆಗಲೇ ತಿಳಿಸಿದಂತೆ ಶುಭ ಫಲಗಳನ್ನು, ಶುಭ ರಾಶಿಗಳಲ್ಲಿ, ಶುಭ ಸ್ಥಾನದಲ್ಲಿ ಈ ಗ್ರಹಗಳು, ನಾನು ಹೇಳಿದಂಥ ಗ್ರಹಗಳಿದ್ರೆ ಗುರುಗಳಿಂದ ಆಗಿರ್ಬೋದು, ತಂದೆಯಿಂದ ಆಗಿರ್ಬೋದು ಹೆಚ್ಚಾಗಿ ಸಹಕಾರ, ಬೆಂಬಲ ಅಂತಕ್ಕಂಥದ್ದು ಸಿಗುತ್ತೆ. ಪುಣ್ಯವನ್ನು ಕೂಡ ನಿಮಗೆ ಸಂಪಾದನೆ ಮಾಡ್ಕೊಂಡು ಬಂದಿರ್ತೀರ. ಜೀವನದಲ್ಲಿ ಬೇಗನೆ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಅದೃಷ್ಟ ಅನ್ನೋದು ನಿಮ್ಗೆ ಯಾವಾಗಲೂ ಹುಡ್ಕೊಂಡು ಬಂದಿರುತ್ತೆ. ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರೂ ಸಹ ನಿಮಗೆ ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ಈ 9ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತಕ್ಕಂಥದ್ದು ಈಗ ನಾನು ತಿಳಿಸಿರೋ ಜನರಲ್ ಫಲಗಳು. ಇದು 10ರಿಂದ 50% ಅಷ್ಟು ಫಲ ಇದು ಖಂಡಿತ ಸಿಗುವಂಥದ್ದು. ಇನ್ನು 30% ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಯಾವ ರಾಷ್ಟ್ರಾಧಿಪತಿ 9ನೇ ಮನೆಯಲ್ಲಿ ಕುತ್ಕೊಂಡಿದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯಾವ ನಕ್ಷತ್ರದಲ್ಲಿ ಸ್ಥಿತ ಆಗಿದೆ ಗ್ರಹಗಳು, ಹಾಗೆ ಯಾವ ಗ್ರಹಗಳ ದೃಷ್ಟಿ ಇದೆ, ಅವುಗಳ ಡಿಗ್ರಿ ಏನು, ಎಲ್ಲವೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದು ಜನರಲ್ ಫಲ, ನೀವು ನೋಡ್ಕೊಳ್ಬೋದು. ಇನ್ನು ಅಶುಭ ಫಲಗಳಿದ್ರೆ ಡೆಫಿನೆಟ್ಲಿ ಪರಿಹಾರ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೇಗಾಗುತ್ತೆ ಅಂದರೆ, ಅಶುಭ ಫಲ ಇದ್ದಾಗ ನೀವು ಕೋಟಿ ಅಥವಾ ಲಕ್ಷನೇ ಸಂಪಾದನೆ ಮಾಡ್ತಾ ಇದ್ರು ಹಿರಿಯರು ಹೇಳ್ತಾರಲ್ಲ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತೇಳಿ, ಆ ರೀತಿ ಜೀವನ ಆಗಿರುತ್ತೆ. ತುಂಬ ಕಷ್ಟಪಟ್ಟು, ತುಂಬ ಹಾರ್ಡ್ ವರ್ಕ್ ಮಾಡಿಕೊಂಡು, ತುಂಬ ದೇವರು ಅಂತಿಷ್ಟೇ ಪೂಜೆ ಮಾಡಿದ್ರು ಸಹ ನಿಮಗೆ ಅದೃಷ್ಟ ಒಲಿಯೋದಿಲ್ಲ. ಸೇವಿಂಗ್ ಮಾಡೋಕ್ಕಾಗಲ್ಲ. ನೀವೇನು ಅಂದ್ಕೊಂಡಿರ್ತೀರ ಲೈಫ್ ಗೋಲ್, ಅದನ್ನು ರೀಚ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.